ಅದು ಮೊದಲಿನ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ರೆ ಡಿ.ಕೆ ಚೀಫ್ ಮಿನಿಸ್ಟರ್ ಆಗಿರೋದು ಸಿದ್ದರಾಮಯ್ಯನವರು ಆಗ್ತಿರ್ಲಿಲ್ಲ. ಇದು ಎಲ್ಲರಿಗೂ ಹೆದರ್ಕೊಳ್ಳುವಂತಹ ಕಾಂಗ್ರೆಸ್ ಹೈಕಮಾಂಡ್ ಆಗಿರೋದ್ರಿಂದ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಅಂದ್ರೆ ಇವಾಗ ಬಿಟ್ಕೊಡಕ್ಕೆ ಅವ್ರಿಗೆ ರೆಡಿ ಇಲ್ಲ. ನನಗೆಂತೂ ಬಿಟ್ಕೊಡ್ತಾರೆ ಅಂತ ಅಲ್ಲ, ಅದು ಅವ್ರ ಪಕ್ಷದ ವಿಚಾರ. ಆದ್ರೆ ದಲಿತರು ಅವರಿಗೆ ಓಟಿಗೋಸ್ಕರನೇ ಹೊರತು ಅವ್ರು ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಎಂತ ದಲಿತ ವಿರೋಧಿ ಅನ್ನೋದು ನಿಮ್ಗೆ ಹೇಳ್ತೀನಿ. ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಅವರನ್ನ ಇವರೇ ಜಾತಿಯವರನ್ನ ಚೂಬಿಟ್ಟು ಸೋಲಿಸಾದ್ಮೇಲೆ ಪಾಪ ಅವರನ್ನ ಒಂದು ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ಕೊಂಡ್ರು. ಅಂಗರಾಜ್ಯದ್ರು ಕೂಡ ಪರಮೇಶ್ವರ್ ಅವರು ದಲಿತ ಸಮಾಜದ ಬಗ್ಗೆ ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಒಂಥರ ದ್ವೇಷ ಇದೆ ಅಂತಂದ್ರೆ, ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ಭಾಗದಲ್ಲಿ ಇರುವಂತ ಟಾಲೆಸ್ಟ್ ಲೀಡರ್, ಅವರನ್ನ ಅನ್ಸೆರೆಮೋನಿಯಸ್ ಆಗಿ ಅವರ ಕ್ಯಾಬಿನೆಟ್ ಇಂದ ಕಿತ್ತಾಕಿ. ಈ ಕಡೆ ಪರಮೇಶ್ವರ್ ಸಾಹೇಬರು ಬೇಡ್ಕೊಂಡ್ರು ಕೂಡ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ. 2018ರಲ್ಲಿ ಜೆಡಿಎಸ್ ಜೊತೆ ಸರ್ಕಾರ ಮಾಡಬೇಕಾದ್ರೆ ಅವತ್ತು ಎಚ್.ಡಿ. ದೇವೇಗೌಡರ ಮಾತು ನಡೀತಾ ಇದ್ದಿದ್ರಿಂದಾಗಿ ಪರಮೇಶ್ವರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ತು. ಇನ್ನು ಇವತ್ತು ಖರ್ಗೆ ಅವರಿಗೆ ಸಿದ್ದರಾಮಯ್ಯನವರು ಬಿಟ್ಕೊಡ್ತಾರೆ. ಅವರಿಗೆ ಓಟಿಗೋಸ್ಕರ ದಲಿತರು ಅಷ್ಟು ಬಿಟ್ರೆ ಒಳಗಡೆ ಅವರ ಅಂತರಾತ್ಮದಲ್ಲಿ ಏನಿದೆ ಅನ್ನೋದಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರು ಪಕ್ಷ ಬಂದ್ರೆ ದಲಿತರಿಗೆ